ಇದು ಕಾಸು ಕಮಾಯಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಹತ್ರ. ನಮ್ಮೂರ ಕಲ್ಮಂಗ್ಲ ಗೇಟ್ ಅಲ್ಲಿ ಸುಮಾರು ಅಂಗಡಿಗಳ ಹತ್ರ ಮಾಮೂಲಿ ವಸೂಲಿ ಮಾಡೋದಂತೆ. ಇದನ್ನ ಪಂಚಾಯಿತಿ ಎಲ್ಲ ಕೆಲವರು ಅದನ್ನ ಮಾಡ್ತಾ ಬಿಟ್ಟು ನೀರು ಬಿಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಗಳೆಲ್ಲ ಬಿಟ್ಟು ನೀರು ಬಿಡ್ತಾ ಇದ್ದಾರೆ. ಅಲ್ಲಿ ನಾವು ಓಡಾಡಕ್ ಆಗಲ್ಲ ಸ್ವಾಮಿ. ಅಲ್ಲಿ ಕಾಯಿಲೆ ತಗೊಂಡು ನಾವು ಕಲ್ಮಂಗ್ಲ ಪಂಚಾಯಿತಿಯ ಸದಸ್ಯರು ಸೋಮಶೇಖರ್ ಸನ್ ಆಫ್ ಸುಬ್ಬಯ್ಯ. ನಮಗೆ ತುಂಬ ಅನಾನುಕೂಲಗಳಾಗಿದೆ. ಸುಮಾರು 6 ತಿಂಗಳಿಂದ ಮೀಟಿಂಗ್ಲೇ ನಡೆದಿಲ್ಲ, ಒಂದು ವಾಟ್ಸಪ್ ಏನೂ ನ್ಯಾಯವಾಗಿ ನಡೆದಿಲ್ಲ. ನಮ್ಮ ಸದಸ್ಯರನ್ನ ಒಂದು ಅನುಮತಿ ತಗೊಂಡಿಲ್ಲ, ಏನೇ ಒಂದು ನಿರ್ಧಾರಗಳು ತಗೊಂಡಿಲ್ಲ. ಅವರೇ ಏಕಾಏಕಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಪವಿತ್ರ ರವಿಕುಮಾರ್ ಅಂತ. ಆದರೆ ಅಧ್ಯಕ್ಷರು ಮಿಸ್ಸಸ್ಸು ಮನೇಲಿರ್ತಾರೆ. ಆದರೆ ಅವರು ಗಂಡ ರವಿಕುಮಾರ್ ಆದಂಥವರು ಏಕ ನಿರ್ಣಯಗಳು ತಗೊಂಡು ಎಲ್ಲಂದರೆ ಅಲ್ಲಿ ತುಂಬ ಕೆಲಸಗಳು ಅವ್ರಿಗೆ ಆಗೋಂಥ ಶೈಲಿನಲ್ಲಿ ಮಾಡ್ಕೊಂಡು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಕೇಳಿದ್ದೆ, ಕಾನೂನು ರೀತಿಯಲ್ಲೇ ಕೇಳಿದ್ರು ಕೂಡ ನಮಗೆ ಒಂದು ಗಣನೆ ತಗೊಂಡಿರ, ನಮ್ಮ ಕುಂದುಕೊರತೆಗಳು ಆಲಿಸ್ದಿರ ಇರೋದಕ್ಕೆ ನಾವು ಇವತ್ತು ಒಂದು ಸ್ಟೇಜು ಹತ್ತದಿರೋ ಕಾರಣ. ಅಧಿಕಾರಿಗಳು ವೈಫಲ್ಯವಾಗಿದ್ದಾರೆ. ನಮ್ಮ PDO ಸಾಯರು ಕೇಳಿದ್ರೆ ಮಾಡೋಣ ಅಂದ್ಬಿಟ್ಟು ನಮ್ಮ ಕಾಲ ಕಳ್ಕೊಂಡೇ ಬಂದಿದ್ದಾರೆ. ಸುಮಾರು ಒಂದು 6 ತಿಂಗಳಿಂದ ಡಿಸೆಂಬರ್ನಲ್ಲಿ ನಡೆದಿರೋದು ಮೀಟಿಂಗು ಇವತ್ತು 6ನೇ ತಿಂಗಳು, ಅಂದರೆ 7 ತಿಂಗಳಾಯಿತು. ಏನೂ ಮೀಟಿಂಗ್ ನಡೆದಿರಾ, ಗ್ರಾಮಾಭಿವೃದ್ಧಿ ಆಗ್ದಿರಾ, ಏನೇ ಆಗ್ದಿರಾ ನಮಗೆ ಕೆಲಸ ಕಾರ್ಯಗಳು ಮಾಡೋಕೆ ಹೋಗ್ತಾರೆ. 5 ತಿಂಗಳಾಗಿದೆ ಸರ್. ಊರಲ್ಲಿ ಕಾಯಿಸೋಣನಲ್ಲಿ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಬೋರ್ ಹಾಕ್ಸ್ಬಿಟ್ಟು ಅದ್ರಿಗೆ ತುಂಬ ಆಗಲ್ಲ. ನಾವು ಬೇಲಾಡಿ ಜನಗಳು ಬಂದು ನಮ್ಮನ್ನು ಕೇಳಿದಾಗ, ಮನವಿ ಕೊಟ್ಟಾಗ ನಾವೇನೊಂದು ಅವ್ರ ಹತ್ರ ಪ್ರತಿ ಉತ್ತರ ಸಿಗದೇ ಇರೋ ಕಾರಣ ನಾವು ಇವತ್ತು ಅಧಿಕಾರಿಗಳ ಹತ್ರ ಕೇಳೋವಾಗ ನಮ್ಗೆ ಏನೊಂದೂ ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಸಿಗದೇ ಇರೋ ಕಾರಣ ನೊಂದಿರೋದ್ರ ಕಾರಣ ನಾವು ಸ್ಟೇಜ್ ಎಕ್ಕಕ್ಕಾಗಿಲ್ಲ. ಇವತ್ತು ಗ್ರಾಮ ಸಭೆ ದಿನ 10 ಜನ ಸದಸ್ಯರು ನೋವು ತಿಂದು ಆಚೆ ನಿಂತಿದ್ದೀರಿ. ನಮ್ಮನ್ನು ಏನು ನಿಮ್ಮ ಕುಂದುಕೊರತೆಗಳನ್ನು ಆಲಿಸ್ದಿರಾ. ಇವತ್ತು MLA ಮೇಡಮ್ ಬಂದಿದ್ದರು, ಹಾಗೂ ಯುವ ಸಾಹೇಬರು ಬಂದಿದ್ದರು, ತುಂಬ ಗೌರ್ಮೆಂಟ್ ಆಡಳಿತ ಅಧಿಕಾರಿಗಳು ಬಂದಿದ್ದರು. ಎಲ್ಲರೂ ನಮ್ಮ ಮನವಿಗಳನ್ನ ನ್ಯಾಯವಾಗಿ ಆಲಿಸಿಲ್ಲ. ಅಲ್ಗೂ ಯುವ ಸಾಹೇಬರು ಮಾತ್ರ ಸ್ವಲ್ಪ ನಮ್ಮನ್ನು ಮಾತಾಡ್ತೀರಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಇವಾಗೂ ಹೇಳ್ತಾ ಇದ್ದೀರಿ, ನಮ್ಗೆ ನಾಳೆ ಇಲ್ಲ ನಾಳಿದ್ದು ಮೀಟಿಂಗ್ ಕರೆಸಿ ಯುವ ಸಾಹೇಬ್ರ ಮುಖಾಂತರನೇ PDO ಸಾಹೇಬ್ರ ಹತ್ರನೇ ನಮ್ಮ ನಾವು ಸಾಮಾನ್ಯ ಕಾರ್ಯಕರ್ತರು ಮತ್ತು ಹೋರಾಟಗಾರರು ಈ ಪಂಚಾಯಿತಿಗಳ ಹಗರಣಗಳನ್ನು ನಮ್ಮ ಸದಸ್ಯರುಗಳು, ನಮ್ಮ ತಾಯಿ ಸದಸ್ಯರಿಂದ ಕೆಲವೊಂದು ಹಗರಣಗಳ ಬಗ್ಗೆ ನಾವು ವಿಚಾರಗಳನ್ನು ನಮ್ಮ ಮಾಹಿತಿಗೆ ಬಂದಾಗ ನಾವು ಕೆಲವೊಂದು ವಿಚಾರಗಳ ಬಗ್ಗೆ RTIಯಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಮೊದಲನೇದಾಗಿ ಒಂದು ಲ್ಯಾಂಡ್ ಎಂಕ್ರೋಚ್ಮೆಂಟ್, ಅದು ಒಂದು ಎಂಕ್ರೋಚ್ಮೆಂಟ್ ಆಗಿತ್ತು. ಆ ಎಂಕ್ರೋಚ್ಮೆಂಟ್ ವಿಚಾರವಾಗಿ ಎಲ್ಲ ಗ್ರಾಮಸ್ಥರನ್ನು PDO ಮತ್ತು EO ಅವರಿಗೆ ಮನವಿ ಸಲ್ಲಿಸಿದರು. ಸುಮಾರು 3,000 ಚದರಡಿ ಅದನ್ನು ಎಂಕ್ರೋಚ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್. ಅಲ್ಲಿ ಹುಣಸೆ ಮರ ಆಯಿತು. ಸುಮಾರು ಹರಾಜು ಹುಣಸೆ ಮರ ಪಂಚಾಯತಿ ಸುಮಾರು 30ರಿಂದ 40 ವರ್ಷಗಳಿಂದ ಹರಾಜು ಆಗ್ತಾಯಿತ್ತು. ಅದನ್ನು ಎಂಕ್ರೋಚ್ ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ರವಿಕುಮಾರ್ ಮತ್ತು ಅವರ ತಂದೆಯವರ ಹೆಸರಿಗೆ GPA ಮಾಡ್ಕೊಂಡು ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡು ಅವರು ಒತ್ತುವರಿ ಮಾಡ್ಕೊಂಡು ಈ ವಿಚಾರವಾಗಿ ಗ್ರಾಮಸ್ಥರು ಮತ್ತು ಎಲ್ಲರೂ ಮನವಿ ಸಲ್ಲಿಸಿದ್ರು. ಇದುವರೆಗೂ ಅದರ ಬಗ್ಗೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ. ಎರಡನೇದಾಗಿ ಅಧ್ಯಕ್ಷ ಪವಿತ್ರ ರವಿಕುಮಾರ್ ಅವರ ಗಂಡನೂ ಅಲ್ಲಿ ಎಂಕ್ರೋಚ್ ಮಾಡ್ಕೊಂಡಿರೋದು. ಎರಡನೇದಾಗಿ ಕಸ ವಿಲೇವಾರಿದು ಕಸ ವಿಲೇವಾರಿ ಸ್ವಸಹಾಯಕ ಸಂಘಕ್ಕೆ ಅವರ ಅಭಿವೃದ್ಧಿಗಾಗಿ ಅದನ್ನು MOU ಮಾಡಿಕೊಟ್ಟಿರ್ತಾರೆ. 10ನೇ ತಿಂಗಳು 2023 ಅವರಿಗೆ 6 ತಿಂಗಳ ಕಾಲ ಅದನ್ನು ಶಕ್ತಿ ತುಂಬಲು ತಿಂಗಳಿಗೆ 1,50,000 6 ತಿಂಗಳ ಕಾಲ ಅಂತ ಸಾಮಾನ್ಯ ಸಭೆಯಲ್ಲಿ 1,50,000 ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ. ಆದರೆ ಇಲ್ಲಿಯ ತನಕ 1,50,000 ಬಿಲ್ ಹೋಗ್ತಾ ಇದೆ. ಆ ಸ್ವಸಹಾಯಕ ಸಂಘದವರು ಇವತ್ತು ಯಾರೂ ಇಲ್ಲ ಅಲ್ಲಿ. ಇವತ್ತು ಅಕ್ರಮ ಬಾಂಗ್ಲಾದೇಶಿ ವಾಸಿಗಳು ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಸ ವಿಲೇವಾರಿ ಘಟಕನೂ ಇವತ್ತು ಅವ್ಯವಸ್ಥೆ ಆಗ್ತಾ ಇದೆ. ಆ ಕಸ ಘಟಕ ಇವತ್ತು ಅಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಅಲ್ಲಿ ಮೂಗು ಮುಚ್ಕೊಂಡು ಹೊಡ್ತಾ ಮಿನಿ ಮಂಡೂರ್ ಆಗ್ತಾ ಇದೆ. ಮೂರನೇ ವಿಚಾರ ಕೆರೆ ವಿಚಾರವಾಗಿ ಏಟ್ರಿಯಾ ಮತ್ತು G4GWಗೆ 2 ವರ್ಷ ಕಾಲ ಅದಕ್ಕೆ MOU ಕೊಟ್ಟಿರ್ತಾರೆ. ನಾನು ಈ ಕೆರೆಯನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ MOU 2 ವರ್ಷದ ಕಾಲ ಈ 12/12/2025 ತನಕ MOU ಇದೆ. ಆದರೆ ಪಂಚಾಯಿತಿಯಲ್ಲಿ ಸುಮಾರು 40 ಲಕ್ಷ ಬಿಲ್ಲುಗಳನ್ನು 40ರಿಂದ 50 ಲಕ್ಷ ಬಿಲ್ಲುಗಳನ್ನು ಮಂಜೂರಿ ಆಗಿರುತ್ತೆ. ಅದರಲ್ಲಿ ಬಿಲ್ಲು ಮಾಡ್ಕೊಂಡಿರ್ತಾರೆ. ಅದನ್ನು MOU ಕೊಟ್ಟಾದ್ಮೇಲೆ ಏನಕ್ಕೆ ವರ್ಗ 1ರಲ್ಲಿ ಬಿಲ್ ಮಾಡಿದ್ರೂ ಗೊತ್ತಿಲ್ಲ. ಅದನ್ನು ಕೇಳೋಕ್ಕೆ ಯಾರು ಪ್ರಶ್ನೆ ಮಾಡಿದ್ರೆ ಯಾರೂ ಅದ್ರ ಬಗ್ಗೆ ಸ್ಪಂದನೆಯೂ ಇಲ್ಲ. ಮೂರನೇದಾಗಿ
ಈ 2024-25 ಸಾಲಿನ ಕ್ರಿಯಾ ಯೋಜನೆ ಅದು ಈ 29/10/2024 ಅದು ಕ್ರಿಯಾ ಯೋಜನೆ ಮುಗಿದೋಗಿರುತ್ತೆ. ಆದರೆ ಸುಮಾರು 2,30,00,000 ಅದರಲ್ಲಿ ಕೆರೆದೇ ಸುಮಾರು 60 ಲಕ್ಷ ಅಮೌಂಟ್ ಕ್ರಿಯಾ ಯೋಜನೆ ತುರ್ತು ವಿಶೇಷ ಸಭೆ ಅಂತ 2,30,00,000 ಅಮೌಂಟನ್ನ ವಿಶೇಷ ಸಭೆಯಲ್ಲಿ ಅದನ್ನ ಹಾಕೊಂಡಿರ್ತಾರೆ. ಸಾಮಾನ್ಯ ಸಭೆನೂ ಕರೆದಿರಲ್ಲ. ಸಾಮಾನ್ಯ ನಡುವಳಿ ಬುಕ್ಕಲ್ಲಿ ಸುಮಾರು 2,30,00,000 ಬಿಲ್ಲನ್ನು ನಾವು ಅದನ್ನ PDO ಪ್ರಶ್ನೆ ಮಾಡಿದ್ರೆ ಹಣ ಬರದೆ ಸುಮ್ಮನೆ ಬರದೆ ಏನಕ್ಕೆ ಬರದೆ ನಡುವಳಿ ಬುಕ್ ಆಗಿದ್ರೆ ಸುಮ್ಮನೆ ಬರೆಯೋದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ. ನಾಲ್ಕನೇದು ಏನಂದರೆ ಈ ಖಾಸಗಿ ಶಾಲೆ ಎಡಿಫಿ ಖಾಸಗಿ ಶಾಲೆ ಇದರಲ್ಲಿ ಏನಾಗಿತ್ತು, ಸಾಮಾನ್ಯ ಸಭೆಯಲ್ಲಿ ಅದನ್ನು ಕನ್ವರ್ಷನ್ ಮಾಡ್ತಾರೆ. DC ಕನ್ವರ್ಷನ್ ಸ್ಕೂಲ್ಗೆ ಅಂತ ಕನ್ವರ್ಷನ್ ಮಾಡಿ ಈಸೊತ್ತು ಮಾಡಿ ಕೊಡ್ತಾರೆ. ಆಗ ಒಂದು ಲೇಸನ್ಸ್ ಒಂದು ಕೊಟ್ಟೆ ನಾವು ಇವ್ರ ಸದಸ್ಯರುಗಳೆಲ್ಲ ಕಟ್ಟಡ ನಿರ್ಮಾಣ ಮಾಡುವಾಗ ಲೇಸನ್ಸ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಆ ಲೇಸನ್ಸನ್ನ ಬೋಗಸ್ ಲೇಸನ್ಸನ್ನು ನಮಗೆ ತೋರಿಸಿರ್ತಾರೆ. ಮತ್ತು ಪ್ಲ್ಯಾನ್ ಅಪ್ರೂವಲನ್ನು PDO ಸೈನನ್ನು ಹಾಕಿ ಸೀಲ್ ಹಾಕಿರೋದು ಅದನ್ನು ನಮಗೆ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಾವು ತೆರಿಗೆ ಎಷ್ಟು ಬಂದಿದೆ, ಸಂಗ್ರಹ ಆಗಿದೆ ಅನ್ನೋದನ್ನು ವಿಚಾರವಾಗಿ ಸದಸ್ಯರುಗಳೆಲ್ಲರೂ ಇಲ್ಲಿರೋ ಸದಸ್ಯರುಗಳು ಅದನ್ನು ಯಾಗ ಪ್ರಶ್ನೆ ಮಾಡಿದಾಗ ಆಗ ಗೊತ್ತಾಗುತ್ತೆ ಆ ಲೇಸನ್ಸು ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಿರೋ ಪ್ಲ್ಯಾನ್ ಅಪ್ರೂವಲ್ಲು ಅದು ಬೋಗಸ್. ಅದನ್ನು ಸುಮಾರು 20 ಲಕ್ಷ ಲಂಚ ಪಡೆದು ಆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಪಂಚಾಯಿತಿಗೆ ಬರಬೇಕಾಗಿರೋ 30-40 ಲಕ್ಷ ತೆರಿಗೆಯನ್ನು ಇವರು ವಂಚಿಸಿರ್ತಾರೆ. ಆದರೆ ಅದರ ಬಗ್ಗೆ ಎಲ್ಲರೂ ನಾವು ಅದರ ಬಗ್ಗೆ ಸದಸ್ಯರುಗಳೆಲ್ಲರೂ ಅದನ್ನು ಪ್ರಶ್ನೆ ಮಾಡಿದಾಗ ಇವರೇನು ಮಾಡ್ತಾರೆ, ಪಂಚಾಯಿತಿ ಅಧಿಕಾರಿಗಳು ದಿಢೀರೋಗಿ FIR ಮಾಡ್ತಾರೆ. ಈಗ 8 ತಿಂಗಳಾಯಿತು ಶಾಲೆ ನಡೀತಾ ಇದೆ. ಆದರೆ ಪಂಚಾಯಿತಿಯ ಕಡೆಯಿಂದ ಸದಸ್ಯರುಗಳು ಯಾರು ಕೇಳಿದ್ರೆ ಏನಾಗಿದೆ ಇದರ ಬಗ್ಗೆ ವಿಚಾರ ಏನಂದರೆ ಅದು ಎನ್ಕ್ವೈರಿ ನಮಗೆ ಗೊತ್ತಿಲ್ಲ, FSL ಇದೆ ಅಂತ 8 ತಿಂಗಳಿಂದ ಶಾಲೆ ಮಾಡ್ತಾಯಿದೆ. ಸರ್ಕಾರಿಗೆ ಬರಬೇಕಾಗಿರೋ ತೆರಿಗೆ ವಂಚನೆ ಆಗಿದೆ. ಈ ಎಲ್ಲ ಹಗರಣಗಳು ಮತ್ತು ಈ ನಮ್ಮ ರೈತಾಪಿ ಜನ ಇಲ್ಲಿ ಯಾರೋ ಬೀದಿ ಬದಿ ವ್ಯಾಪಾರಿಗಳು ಸುಮಾರು ಒಂದು 40-50 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ರು. ಆದರೆ ಮತ್ತೆ ಅವ್ರು ಕಿರುಕುಳ ಕೊಡೋದು. ಅಲ್ಲಿ ಯಾವುದೋ ಗೇಟ್ಗಳಲ್ಲಿ ನಮ್ಮೂರ ಕಲ್ಮಂಗ್ಲ ಗೇಟಲ್ಲಿ ಸುಮಾರು ಅಂಗಡಿಗಳ ಹತ್ರ ಮಾಮೂಲಿ ವಸೂಲಿ ಮಾಡೋದಂತೆ. ಇದನ್ನು ಪಂಚಾಯಿತಿ ಎಲ್ಲ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಾವು ಈವರೆಗೂ ಮನವಿ ಕೊಟ್ಟಿದ್ದಾರೆ. ಈ ಹಗರಣಗಳು ಸುಮಾರು 1 ಕೋಟಿ ಹಗರಣಗಳ ಬಗ್ಗೆ ಅದನ್ನು ತನಿಖೆ ಮಾಡೋಕ್ಕೆ ಅದ್ರ ಬಗ್ಗೆ ತನಿಖೆ ಆಗಿದ ತಕ್ಷಣ ನಾವು 1 ಕೋಟಿ ಅದು 7 ಪಿಟ್ಟು ನೀರು ಬಿಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳೆಲ್ಲ ಪಿಟ್ಟು ನೀರು ಬಿಡ್ತಾ ಇದ್ದಾರೆ. ಅಲ್ಲಿ ನಾವು ಓಡಾಡಕ್ ಆಗಲ್ಲ ಸ್ವಾಮಿ. ಅಲ್ಲಿ ಕಾಯಿಲೆ ತಗೊಂಡು ನಾವು ಆರೋಗ್ಯ ಹಣ ಕಳ್ಕೊಂಡು ಹೋಟ್ಲ್ ಬಿಡ್ತಾರೆ. ಒಂದೇ ಒಂದು ರೆಡ್ಡಿನ ಇಲ್ಲ ಸ್ವಾಮಿ. 7 ತೊಟ್ಟಿ ತೋರಿಸ್ತೀನಿ ಸ್ವಾಮಿ. ಪ್ರೂಫ್ ಐತೆ ಸ್ವಾಮಿ. ನಡಿ ತೋರಿಸ್ತೀನಿ ನೋಡ್ತೀನಿ. ಇದು ಕಾಸು ಕಮಾಯಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಹತ್ರ. ಡೈರೆಕ್ಟ್ ಆಗಿ ಹೆಸರು ಹೇಳ್ತಾರೆ ಲಿಂಗರಾಜ ಅರಸು. ಖಾಸಗಿ ವ್ಯಕ್ತಿ ಅಧಿಕಾರಿದವರು ಅದೇ ಸರ್. ನನ್ನ ಅವ್ರ ಹತ್ರ ಕಲೆಕ್ಷನ್ ಮಾಡ್ತಾ ಇದ್ದಾರಲ್ಲ ಪಾರ್ಕಲ್ಲಿ ತುಂಬಾ ಸ್ಮೆಲ್ ಸುಮಾರು 1000 ಜನ ಓಡಾಡ್ತಾರೆ ಸ್ವಾಮಿ. ಯಾವ ಸಭೆಯಲ್ಲಿ ನಿಮಿಷ ಬಂದಿದೆ ಇಲ್ಲ ಕೊಡಿ ಸರ್. ಕೊಡಿ ಸರ್. ಸರ್ ನಿಮ್ಮಂತವ್ರು ಹೋಗ್ಬಿಟ್ರೆ ಹೆಂಗೆ ಸರ್? ರಿಯಾಕ್ಷನ್ ಕೊಡ್ತಾರೆ ಹೇಳಿ ಸರ್. ಈಗೇನು ಕಸ ಸಮಸ್ಯೆ ಇಲ್ಲಿ ಬೇರೆ ಸ್ಕೂಲ್ ಎಡಿಫೈ ಈ ದಿನ ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಹಮ್ಮಿಕೊಂಡಿದ್ವಿ. ಈ ಗ್ರಾಮ ಸಭೆಯಲ್ಲಿ ಸರ್ಕಾರದಿಂದ ಬರುವಂಥ ಯೋಜನೆಗಳು ಮತ್ತು ಸೌಲಭ್ಯಗಳೆಲ್ಲನೂ ಸಹ ನಾವು ಸಾರ್ವಜನಿಕರಿಗೆ ತಿಳಿಸಿದ್ವಿ. ಸಾರ್ವಜನಿಕರು ಸಹ ತಮಗೆ ಅಗತ್ಯವಾದಂಥ ಸೌಲಭ್ಯಗಳ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಇದ್ರ ಜೊತೆಗೆ SSLCಯಲ್ಲಿ ಉತ್ತಮವಾದಂಥ ಮಾರ್ಕ್ಸ್ ತೆಗೆದಂಥ ವಿದ್ಯಾರ್ಥಿಗಳು ಸಹ ನಾವು ಒಂದೊಂದು ಪ್ರೋತ್ಸಾಹನ ಸಹ ನೀಡಿದ್ದೀವಿ. ಜೊತೆಗೆ ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ ಮತ್ತು ಕಸದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿದ್ರ ಬಗ್ಗೆ ಸಾರ್ವಜನಿಕರು ಗಮನ ತಂದಿದ್ದಾರೆ. ಅದನ್ನೆಲ್ಲ ನಾವು PDO ನಾವು ನಮ್ಮ ಗೌರವಾನ್ವಿತ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿಸಿ ತುರ್ತಾಗಿ ನಾವು ಬಗೆಹರಿಸ್ತೀವಿ. ಸರ್ ಮೆಜಾರಿಟಿ ಸದಸ್ಯ ಇಲ್ಲಿ ವೇದಿಕೆಗೆ ಬಂದಿಲ್ಲ. ಅಕ್ರಮಗಳ ಅವ್ಯವಹಾರ ಹಾಕಿ ಪಂಚಾಯತ್ ಕೆಲವೊಂದು ಅವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮಗಾರಿಗಳ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ರು, ಇನ್ನೂ ಸಹ ಅವರು ನಮಗೆ ಮಾಡಿಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವರು ಮೌನವಾಗಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರ ಬೇಡಿಕೆಗಳೇನಿದೆ ಅದನ್ನು ನಾವು ಮುಂದಿನ ಸಭೆಗಳಲ್ಲಿ ತೀರ್ಮಾನ ಮಾಡಿ ಅವ್ರ ಬೇಡಿಕೆಗಳನ್ನು ಸಹ ನಾವು ಕಾನೂನು ಚೌಕಟ್ಟನ್ನು ಬಗೆಹರಿಸ್ಕೊಡ್ತೀವಿ. ಪಂಚಾಯತಿ ಅಧ್ಯಕ್ಷರ ಪತ್ಯವಾದ ಒಂದು ಖಾಸಗಿ ಶಾಲೆಗೆ ಸಹಿ ಪ್ರೋಸೆಸ್ ಮಾಡಿ PDO ಅದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಮಾಹಿತಿ ಅಥವಾ ದಾಖಲಾತಿ ನಮ್ಮ ಹತ್ರ ಇಲ್ಲ. ಒಂದು ಎಡಿಫೈ ಸ್ಕೂಲ್ಗೆ ಒಂದು ಯಾರೋ ಮಾಹಿತಿ ಇಲ್ಲ ಸರ್. ಅಲ್ಲ ಎಡಿಫೈ ಸ್ಕೂಲ್ಗೆ ಕಾನೂನು ಬಾಹಿರವಾಗಿ ಒಂದು ಲೈಸೆನ್ಸು ಮತ್ತು ಪ್ಲಾನ್ ಅಪ್ರೂವ್ ಮಾಡಿದೆ ಅಂತ ಮಾಹಿತಿ ಬಂದ ಕೂಡಲೇ ನಾವು
ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದೀವಿ. ತನಿಖೆ ನಡೀತಾ ಐತೆ. ತನಿಖೆಯಿಂದ ಮಾಹಿತಿ ಬಂದ ನಂತರ ನಮ್ಗೇನಾಗ್ಬೇಕಾದ್ರೆ ತಿಳಿಸ್ತೀವಿ. ಮತ್ತೊಂದು ಕಸದ ಘಟಕ ಈಗ ಕಾಜಿಸೊಂಡಿನಲ್ಲಿ ಕಸದ ಘಟಕ ನಮ್ಮದು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಕಸ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಇದನ್ನು ಸಾರ್ವಜನಿಕರು ತಿಳಿಸಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ SH ಸ್ತ್ರೀ ಶಕ್ತಿ ಸಂಘಗಳಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿ ವ್ಯವಸ್ಥಿತವಾಗಿ ನಾವು ಆ ಒಂದು ಸಮಸ್ಯೆನ ಬಗೆಹರಿಸ್ತೀವಿ. ರೈತರಿಗೆ ತುಂಬಾ ಅನಾನುಕೂಲ ಇದೆ ಸರ್ ಅಲ್ಲಿ.